Hello students, in the previous class had been explained about the kingdom Plantae and kingdom Animalia. Last class alla nimage kingdom Plantae matte kingdom Animalia da general characteristics galannu tilisiddane. Allige R.H. Whittaker, who has been proposed the 5 kingdom system classification, ಆ 5 ಕಿಂಗ್ಡಮ್ಸ್ಗಳು ಯಾವ್ಯಾವುದು? ಮೊನೇರಾ, ಪ್ರೊಟಿಸ್ಟಾ, ಫಂಜಾಯ್, ಪ್ಲಾಂಟಿಯಾ ಮತ್ತು ಅನಿಮಾಲಿಯಾ. ಇದಿಷ್ಟನ್ನು ನಾವು ಈಗಾಗಲೇ ತಿಳ್ಕೊಂಡಾಗಿದೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ವಿ ಆರ್ ಸ್ಟಡಿಂಗ್ ಇನ್ ಬಯಾಲಜಿ ಈವನ್ ದೋ ದೇ ಆರ್ ನಾಟ್ ಕಾಲ್ಡ್ ಆಸ್ ಆರ್ಗಾನಿಸಮ್ಸ್. ಕೆಲವೊಂದನ್ನು ನಾವು ಆರ್ಗಾನಿಸಮ್ ಅಂತ ಕರೆಯೋದೇ ಇಲ್ಲ, ಆದರೂ ಅವುಗಳನ್ನು ನಾವು ಬಯಾಲಜಿಯಲ್ಲಿ ಅಧ್ಯಯನ ಮಾಡ್ತೇವೆ. ಆ ರೀತಿಯಾದಂಥ ಒಂದನ್ನು ನಾನು ಈ ಕ್ಲಾಸಲ್ಲಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೇನೆ. ಅದ್ಯಾವುದು ಅಂತಂದರೆ ವೈರಸಸ್. ಈ ವೈರಸಸ್ಗಳು ದೇ ಸ್ಟ್ಯಾಂಡ್ ಆಸ್ ಎ ಟ್ರಾನ್ಸಿಷನ್ ಬಿಟ್ವೀನ್ ಬೋತ್ ದ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಕೆಲವು ಸಂದರ್ಭದಲ್ಲಿ ಇದು ಲಿವಿಂಗ್ ಆರ್ಗ್ಯಾನಿಸಮ್ ಥರ ಕೆಲಸ ಮಾಡಿ, ಅಂದರೆ ಆ್ಯಕ್ಟ್ ಮಾಡಿ, ಇನ್ನು ಕೆಲವು ಸಂದರ್ಭದಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಥರ ಇವು ಬಿಹೇವ್ ಮಾಡ್ತವೆ. ಸೊ ಆದ್ದರಿಂದ ಇವುಗಳನ್ನು ನಾವು ಇಟ್ ಈಸ್ ಎ ಟ್ರಾನ್ಸಿಷನ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಜನರಲ್ ಆಗಿ ಈ ವೈರಸಸ್ಗಳನ್ನು ನಾವು ಕರೀತೇವೆ. ಈ ವೈರಸ್ಸನ್ನು ಮೊದಲು ಡಿಸ್ಕವರ್ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ, ಇಟ್ ವಾಸ್ ಡಿಸ್ಕವರ್ಡ್ ಬೈ ಇವಾನೋವ್ಸ್ಕಿ in 1972. ಇವಾನೋವ್ಸ್ಕಿ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಒಂದು ವೈರಸಸ್ಗಳನ್ನು ಡಿಸ್ಕವರ್ ಮಾಡಿದ್ದಾನೆ. ಆ ಡಿಸ್ಕವರ್ ಮಾಡಿ ಆ ವೈರಸ್ಗೆ ವೈರಸ್ ಅನ್ನುವಂತಹ ನಾಮಕರಣವನ್ನೇ ಮಾಡಿದಂತಹ ವ್ಯಕ್ತಿಯೇ ಈತ. The term viruses is derived from the Latin word venom, that means ಪಾಯ್ಸನಸ್ ಫ್ಲೂಯಿಡ್. ವೆನೋಮ್ ಅಂತಂದರೆ ಪಾಯ್ಸನಸ್ ಫ್ಲೂಯಿಡ್. ಆ ರೀತಿಯಾಗಿ ವೈರಸಸ್ಗಳನ್ನು ಪಾಯ್ಸನಸ್ ಫ್ಲೂಯಿಡ್ ಅಥವಾ ವೆನೋಮ್ ಅನ್ನುವಂಥ ಪದದಿಂದ ತೆಗೆದುಕೊಂಡಂಥವನು ಯಾರು ಅಂತಂದರೆ ಇವಾನೋವ್ಸ್ಕಿ. ಈ ವೈರಸಸ್ಗಳನ್ನು ನಾವು ಯಾವುದೇ ಕ್ಲಾಸಿಫಿಕೇಷನಲ್ಲಿ, ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಷನಲ್ಲಿ ಇದಕ್ಕೊಂದು ಜಾಗ ನಾವು ಕೊಟ್ಟಿಲ್ಲ. ಮೊನೆರಾಗಿ ಸೇರಿಸಲಿಲ್ಲ, ಪ್ರೊಟೆಸ್ಟಾಗಿ ಸೇರಿಸಲಿಲ್ಲ, ಫಂಗೈಲಿಲ್ಲ, ಮೈಕೋಟಾದಲ್ಲಿಲ್ಲ, ಪ್ಲಾಂಟಿಯಾ ಮತ್ತು ಅನಿಮಾಲಿಯಾ ಯಾವುದೇ 5 ಕಿಂಗ್ಡಮ್ಸ್ಗಳಲ್ಲಿ ಇವುಗಳನ್ನು ಸೇರಿಸದೇ ಇರಲಿಕ್ಕೆ ಕಾರಣ ಏನು ಅಂತಂದರೆ, ದೀಸ್ ವೈರಸಸ್ ಆರ್ ನಾಟ್ ಮೇಡ್ ಅಪ್ ಆಫ್ ಸೆಲ್. ಆದ್ದರಿಂದ ಈ ವೈರಸ್ಗಳನ್ನು ನಾವು ಎಲ್ಲೂ ಆರ್ಗ್ಯಾನಿಸಮ್ ಅಂತ ಹೇಳೋದು ಇಲ್ಲ. ಯಾವುದನ್ನು ಆರ್ಗ್ಯಾನಿಸಮ್ ಅಂತ ಕರಿತೇವೆ, ಯಾವುದನ್ನು ಜೀವಿ ಅಂತ ಕರಿತೇವೆ ಅಂತಂದರೆ, ಯಾವುದು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೋ ಅದು ಜೀವಿ. ದಟ್ ಮೀನ್ಸ್ ದೋಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಲಿವಿಂಗ್ ದೋಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಸೆಲ್, ದೇ ಆರ್ ಕಾಲ್ಡ್ ಆಸ್ ಆರ್ಗ್ಯಾನಿಸಮ್ಸ್. ಇಲ್ಲಿ virus is not made up of cell, hence we are not calling the viruses as organism, we are calling it as the particles. ನಾವು ವೈರಸ್ಸನ್ನು ಜೀವಿ ಅಂತ ಕರೆಯೋದಿಲ್ಲ, ಅದನ್ನು ಒಂದು ಪಾರ್ಟಿಕಲ್ ಅಂತ ಕರೀತೇವೆ. ಬಿಕಾಸ್ ವೈರಸಸ್ ಇಸ್ ಮೇಡ್ ಅಪ್ ಆಫ್ 2 ಬಯೋಮಾಲಿಕ್ಯೂಲ್ಸ್, ಪ್ರಮುಖವಾಗಿ 2 ಬಯೋಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿದೆ. ಸೊ ಅದು ಯಾವ್ಯಾವುದು ಅಂತಂದರೆ ಪ್ರೋಟೀನ್ಸ್ ಮತ್ತಿನ್ನೊಂದು ನ್ಯೂಕ್ಲಿಕ್ ಆಸಿಡ್ಸ್. ಈ 2 ಬಯೋಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿರುವಂಥದ್ದಾಗಿದೆ. ಇದನ್ನು ಬಯೋಲಾಜಿಕಲ್ ಕ್ಲಾಸಿಫಿಕೇಷನಲ್ಲಿ ಇದಕ್ಕೆ ಯಾವುದೇ ಸ್ಥಾನ ಇಲ್ಲ. ಆದರೂ ನಾವು ಇದನ್ನು ಬಯೋಲಾಜಿಯಲ್ಲಿ ಅಧ್ಯಯನ ಯಾಕೆ ಮಾಡ್ತಿದ್ದೇವೆ ಅನ್ನೋದೇ ಆದರೆ, ಈಗಾಗಲೇ ಒಂದು ವಿಚಾರ ಅಂತೂ ನಿಮಗೆ ಸ್ಪಷ್ಟೀಕರಿಸಿದ್ದೇನೆ. ಅದ್ಯಾವುದು ಅಂತಂದರೆ, ದೀಸ್ ವೈರಸಸ್ ಆರ್ ಮೇಡ್ ಅಪ್ ಆಫ್ ಬಯೋಮಾಲಿಕ್ಯೂಲ್ಸ್, ರೈಟ್? ಅದ್ಯಾವುದು? ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್. ನ್ಯೂಕ್ಲಿಕ್ ಆಸಿಡ್ಸ್ ಇದೆ ಅಂತಂದ ಮೇಲೆ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ನಡೀತವೆ. ವಂಶವಾಹಿನಿ ಇದೆ ಅಂತಂದ ಮೇಲೆ ಇದು ಜೀವಿಯ ಲಕ್ಷಣ ಅನ್ನುವಂಥದ್ದಂತೂ ಅರ್ಥ ಆಗ್ತದೆ. ಅದಾದ ಮೇಲೆ
ಪ್ರಮುಖವಾಗಿ ಇದು ಇನ್ನೆರಡು ಗುಣಗಳನ್ನು ಹೊಂದಿದೆ. ಒಂದು ಯಾವುದು, ಈಗಾಗಲೇ ಒಂದನ್ನು ತಿಳಿಸಿದ್ದೇನೆ, ಇಟ್ ಈಸ್ ಮೇಡ್ ಅಪ್ ಆಫ್ ಬಯೋಮಾಲಿಕ್ಯೂಲ್ಸ್ ಅಂತ. ಎರಡನೇದು ಅತ್ಯಂತ ಪ್ರಮುಖವಾದಂಥದ್ದು ಯಾವುದು ಅಂತಂದರೆ, ನಾನು ಈ ಪಾಯಿಂಟಲ್ಲಿ ಅದನ್ನು ಬರೆದಿದ್ದೇನೆ, ದೇ ಶೋ ಹೋಸ್ಟ್ ಸ್ಪೆಸಿಫಿಸಿಟಿ. ದೇ ಶೋ ಹೋಸ್ಟ್ ಸ್ಪೆಸಿಫಿಸಿಟಿ ಅಂತಂದರೆ, ಇದಕ್ಕೂ ಮುಂಚಿತವಾಗಿ ಒಂದು ವಿಚಾರ ಹೇಳ್ಬಿಡ್ತಾರೆ ನಿಮಗೆ. ದಿ ವೈರಸ್ ಆಲ್ವೇಸ್ ಕಾಸಸ್ ಇನ್ಫೆಕ್ಷನ್. ಇದು ಜೀವಿಗಳಿಗೆ ಕಾಯಿಲೆಯನ್ನು ಬರೆಸುವಂಥದ್ದಾಗಿದ್ದಾವೆ. ಇಟ್ ಕಾಸಸ್ ಇನ್ಫೆಕ್ಷನ್ಸ್ ಟು ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಇನ್ಫೆಕ್ಷನ್ ಅನ್ನುವಂಥದ್ದು ಜೀವಿಗಳಿಂದ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಒಂದು ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸ್ಪ್ರೆಡ್ ಮಾಡುವಂಥ ಸಾಮರ್ಥ್ಯ ಇದ್ದಿದ್ದರಿಂದ, ಇನ್ಫೆಕ್ಷಿಯಸ್ ನೇಚರ್ ಇದ್ದಿದ್ದರಿಂದ ನಮಗೆ ಇದನ್ನು ಬಯಾಲಜಿಯಲ್ಲಿ ಅಧ್ಯಯನ ಮಾಡಬೇಕು ಅಂತನಿಸಿರೋದು. ಒಂದು, ದೇ ಆರ್ ಮೇಡ್ ಅಪ್ ಆಫ್ ಬಯೋಮಾಲಿಕ್ಯೂಲ್ಸ್. ಎರಡನೇದು, ದೇ ಆರ್ ಇನ್ಫೆಕ್ಷಿಯಸ್, ದೇ ಕಾಸ್ ಡಿಸೀಸ್. ಇಲ್ಲಿ ಇನ್ನೊಂದು ವಿಚಾರ, ಇನ್ಫೆಕ್ಷಿಯಸ್ ಅಲ್ಲೇ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಹೋಸ್ಟ್ ಸ್ಪೆಸಿಫಿಸಿಟಿ. ಹೋಸ್ಟ್ ಸ್ಪೆಸಿಫಿಸಿಟಿ ಅಂತಂದರೆ ದ ಸ್ಪೆಸಿಫಿಕ್ ಟೈಪ್ ಆಫ್ ವೈರಸ್ causes diseases to an specific type of host. ಅಂದರೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್ಸು ಕೇವಲ ಟೊಬ್ಯಾಕೊ ಪ್ಲಾಂಟಿಗೆ ಮಾತ್ರ ಕಾಯಿಲೆ ಬರೆಸ್ತದೋ ಹೊರತು ಇನ್ಯಾವುದೇ ಬೇರೆ ಅನಿಮಲ್ಸ್ಗೋ ಮತ್ತು ಇನ್ನಿತರ ಪ್ಲಾಂಟ್ಗಳಿಗೋ ಬರೆಸೋದಿಲ್ಲ. ಸೊ ಅದು ತನ್ನ ಹೋಸ್ಟ್ಗೆ ಸ್ಪೆಸಿಫಿಕ್ ಆಗಿಬಿಟ್ಟಿದೆ. ಅದನ್ನೇ ನಾವು ಹೋಸ್ಟ್ ಸ್ಪೆಸಿಫಿಸಿಟಿ ಅಂತ ಕರೆಯೋದು. ಪ್ರಮುಖವಾಗಿ ವೈರಸಸ್ಗಳು ಬಯೋಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿರೋದ್ರಿಂದ, ಇನ್ಫೆಕ್ಷಿಯಸ್ ನೇಚರ್ ಇರೋದ್ರಿಂದ, ಹೋಸ್ಟ್ ಸ್ಪೆಸಿಫಿಸಿಟಿಯನ್ನು ತೋರಿಸ್ತಾ ಇರೋದ್ರಿಂದ, ಅರ್ಥ ಆಯ್ತಾ? ಯಾವ ಒಂದು ಯಾವ ಒಂದು ವೈರಸ್ ಬ್ಯಾಕ್ಟೀರಿಯಾಗೆ ಕಾಯಿಲೆ ಬರೆಸ್ತದೋ, ದೋಸ್ ವೈರಸಸ್ ವಿಚ್ ಇನ್ಫೆಕ್ಟ್ಸ್ ದ ಬ್ಯಾಕ್ಟೀರಿಯಾ ವಿಲ್ ನಾಟ್ ಇನ್ಫೆಕ್ಟ್ ದ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಅಂದರೆ ತಾನು ಹೋಸ್ಟ್ ಸ್ಪೆಸಿಫಿಸಿಟಿಯನ್ನು ನಿಖರವಾಗಿ ತೋರಿಸ್ತಾ ಇದೆ. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖವಾದಂಥದ್ದು ಯಾವುದು ಅಂತಂದರೆ, ದೇ ಆರ್ ಆಬ್ಲಿಗೇಟ್ ಪ್ಯಾರಸೈಟ್. ಆಬ್ಲಿಗೇಟ್ ಪ್ಯಾರಸೈಟ್ ಅಂತಂದರೆ ಇವುಗಳೆಲ್ಲವೂ ಸಹ, ಆಲ್ ದ ವೈರಸಸ್ ಆರ್ ಕಂಪ್ಲೀಟ್ಲಿ ದ ಪ್ಯಾರಸೈಟ್ಸ್. ಇನ್ನು ಬ್ಯಾಕ್ಟೀರಿಯಾ ನೋಡಿದ್ದೀರಿ, ಅದನ್ನು ಬಿಟ್ಟರೆ ಫಂಜೈಯನ್ನು ನೋಡಿದ್ದೀರಿ. ಅವುಗಳಲ್ಲಿ ಹೆಟೆರೋಟ್ರೋಫಿಕ್ ಆಗಿದ್ದರೂ ಸಹ ಮೂರು ರೀತಿಯಾಗಿ ಡಿಪೆಂಡ್ ಆಗಿರೋದನ್ನು ನೀವು ಹೇಳಿದ್ದೀರಿ. ಪ್ಯಾರಸೈಟ್ಸ್, ಸ್ಯಾಪ್ರಫೈಟ್ಸ್ ಮತ್ತಿನ್ನೊಂದು ಸಿಂಬಯಾನ್ಸ್ ಅಂತಲ್ಲ. ನಮ್ಮ ಈ ವೈರಸ್ನಲ್ಲಿ ಅದ್ಯಾವುದನ್ನು ನೋಡೋದಿಲ್ಲ. ದೇ ಆರ್ ಕನ್ಫೈನ್ಡ್ ಓನ್ಲಿ ಟು ದ ಪ್ಯಾರಸೈಟಿಕ್ ಮೋಡ್ ಆಫ್ ಲೈಫ್. ದೇ ಆರ್ ಕಂಪ್ಲೀಟ್ ಆರ್ ಆಬ್ಲಿಗೇಟ್ ಪ್ಯಾರಸೈಟ್ಸ್. ಅರ್ಥ ಆಯ್ತಾ? ಸೊ ಈ ಕಾರಣಗಳಿಂದ ನಾವೇನು ಮಾಡ್ತಿದ್ದೇವೆ ಅಂತಂದರೆ, ನಾ ಹೇಳಿದಂಥ ಈ ಕಾರಣಗಳಿದೆಯಲ್ಲ, ಯಾವ್ಯಾವುದು? ಬಯೋಮಾಲಿಕ್ಯೂಲ್ಸ್ಗಳಿಂದ ಮಾಡಲ್ಪಟ್ಟಿರುವಂಥದ್ದು, ಇನ್ಫೆಕ್ಷಿಯಸ್ ನೇಚರ್ ಇರುವಂಥದ್ದು, ಹೋಸ್ಟ್ ಸ್ಪೆಸಿಫಿಸಿಟಿಯನ್ನು ತೋರಿಸ್ತಾ ಇರುವಂಥದ್ದು, ಪ್ರಮುಖವಾಗಿ ಎಲ್ಲವೂ ಸಹ ಆಬ್ಲಿಗೇಟ್ ಪ್ಯಾರಸೈಟ್ಸ್ಗಳೇ ಆಗಿರುವಂಥದ್ದೇನಿದೆಯೋ, ಇವೆಲ್ಲ ಕಾರಣಗಳಿಂದ ನಾವು ಈ ವೈರಸ್ಸನ್ನು ಬಯಾಲಜಿಯಲ್ಲಿ ಅಧ್ಯಯನ ಮಾಡ್ತಿದ್ದೇವೆ. ಈ ಒಂದು ವೈರಸ್ಗಳು ದೇ ಶೋ ಬೋತ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಇದನ್ನಾಗಲೇ ಹೇಳಿದ್ದೆ ಒಂದು ಮಾತು. ಅದ್ಯಾವುದು ಅಂತಂದರೆ, ದೇ ಸ್ಟ್ಯಾಂಡ್ ಆಸ್ ಎ ಟ್ರಾನ್ಸಿಷನ್ ಬಿಟ್ವೀನ್ ಬೋತ್ ದ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ದ ವೈರಸಸ್ ಶೋಸ್ ಬೋತ್ ದ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಆಲ್ಸೋ ದ ನಾನ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದರಲ್ಲಿ ಆ ಒಂದು ವೈರಸ್ಸು ಯಾವುದೇ ಒಂದು ಜೀವಿಯ ಒಳಗಿಲ್ಲ ಅಂತಂದರೆ, ಇಫ್ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ಸೈಡ್ ದ ಲಿವಿಂಗ್ ಸೆಲ್, ಇಟ್ ಬಿಹೇವ್ಸ್ ಲೈಕ್ ಆ್ಯನ್ ನಾನ್ ಲಿವಿಂಗ್ ಥಿಂಗ್. ಒಂದು ಜೀವಂತವಾದಂತಹ ಒಂದು ಸೆಲ್ಲಿನ ಒಳಗೆ ವೈರಸ್ ಇಲ್ಲ ಅಂತಂದರೆ ಅದು ಒಂದು ನಿರ್ಜೀವಿ ವಸ್ತುವ ಹಾಗೆ ಬಿಹೇವ್ ಮಾಡ್ತದೆ. ಅದ್ಯಾವುದು ಅಂತಂದರೆ,
ಯಾವುದೇ ಲಿವಿಂಗ್ ಆಕ್ಟಿವಿಟಿಯನ್ನು ತೋರಿಸೋದಿಲ್ಲ. ಇಟ್ ಕ್ಯಾನ್ ಬಿ ಕ್ರಿಸ್ಟಲೈಸ್ಡ್. ಕೆಮಿಕಲ್ಸ್ಗಳನ್ನು ಕ್ರಿಸ್ಟಲ್ ಮಾಡಾಕಿ ಬಿಡ್ತೇವೆ, ಅರಳಿನ ರೂಪಕ್ಕೆ ತರ್ತೇವೆ ನೋಡಿ. ಆ ರೀತಿಯಾಗಿ ಇಟ್ ಕ್ಯಾನ್ ಬಿ ಕ್ರಿಸ್ಟಲೈಡ್ ಆ್ಯಂಡ್ ಸ್ಟೋರ್ಡ್ ಆಸ್ ಕೆಮಿಕಲ್ಸ್ ಫಾರ್ ಮೆನಿ ಇಯರ್ಸ್. ಎಷ್ಟು ವರ್ಷ ಬೇಕಾದರೂ ಸ್ಟೋರ್ ಮಾಡ್ಕೋಬಹುದು. ರೈಟ್? ಇದಕ್ಕೆ ಜೀವನ ಇಲ್ಲ. ಜೀವ ಇಲ್ಲದೆ ಇರುವುದನ್ನು ಮಾತ್ರ ನಾವು ಎಷ್ಟು ವರ್ಷ ಬೇಕಾದರೂ ಇಟ್ಕೋಬೋದು. ಇದು ಒಂದು ಸೆಲ್ಲಿನ ಹೊರಭಾಗದಲ್ಲಿ ನಿರ್ಜೀವಿಯಾಗಿದೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ನೋ ಲೈಫ್. ಇಟ್ ಕ್ಯಾನ್ ಸ್ಟೋರ್ ಫಾರ್ ಮೆನಿ ಇಯರ್ಸ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕ್ರಿಸ್ಟಲೈಸ್ಡ್ ಆಲ್ಸೋ. ಅರಳಿನ ರೂಪಕ್ಕೆ ತೊಗೊಂಡು ಬಂದು ಎಷ್ಟು ವರ್ಷ ಬೇಕಾದರೂ ನಾವು ಸ್ಟೋರ್ ಮಾಡ್ಬೋದು. ಎಷ್ಟು ವರ್ಷನಾದ್ರೂ ಸ್ಟೋರ್ ಮಾಡಿರಲಿ, ಅದನ್ನು ತೆಗೆದುಕೊಂಡು ತಿರುಗಾ ಅದಕ್ಕೆ ಯಾವ ಒಂದು ಸ್ಪೆಸಿಫಿಕ್ ಹೋಸ್ಟ್ ಬೇಕೋ ಆ ಸ್ಪೆಸಿಫಿಕ್ ಹೋಸ್ಟಿಗೆ ನಾವು ತೆಗೆದುಕೊಂಡೋಗಿ ಹಾಕಿದಾಗ ಆ ಒಂದು ವೈರಸ್ ತಿರ್ಗಾ ಆ ಒಂದು ಹೋಸ್ಟ್ಗೆ ಇನ್ಫೆಕ್ಷನನ್ನು ಮಾಡಿ ಕಾಯಿಲೆ ಬರೆಸುವಂಥ ಒಂದು ಗುಣ ಅದಕ್ಕಿದೆ. ಸೊ they can be crystallized and stored for many years just like chemicals. ಇದರ ಲಿವಿಂಗ್ ನೇಚರ್ ಏನು ಅನ್ನೋದಾದರೆ ಈಗಾಗಲೇ ಹೇಳ್ಬಿಟ್ಟಿದ್ದೇನೆ. ಯಾವುದನ್ನು ಯಾಕೆ ಬಯಾಲಜಿಯಲ್ಲಿ ಅಧ್ಯಯನ ಮಾಡ್ತೇವೆ ಅದರಲ್ಲಿ ಹೇಳಿದ್ದೀನಲ್ಲ, ಅದೇ ಪ್ರಮುಖ. ಇನ್ ಅಡಿಷನ್ ಟು ದ್ಯಾಟ್, ಇನ್ಸೈಡ್ ದ ಹೋಸ್ಟ್ ದೇ ರೀಪ್ರೊಡ್ಯೂಸ್. One of the major characteristics of living organism is to reproduce. ಜೀವಿಗಳು ರೀಪ್ರೊಡ್ಯೂಸ್ ಮಾಡ್ತವೆ ಅನ್ನುವಂಥ ವಿಚಾರ ನಮಗೆಲ್ಲರಿಗೂ ಸ್ಪಷ್ಟ. ಈ ವೈರಸಸ್ಗಳು ವಿತ್ ಇನ್ ದ ಹೋಸ್ಟ್, ಯಾವುದಾದ್ರೂ ಒಂದು ಹೋಸ್ಟ್ಗೆ ಇದು ಇನ್ಫೆಕ್ಟ್ ಮಾಡಿದೆ, ಆ ಹೋಸ್ಟ್ ಸೆಲ್ಲಿಗೆ ಹೋಗಿದೆ, ಆ ಹೋಸ್ಟ್ ಸೆಲ್ಲಿನ ಒಳಗೆ ಹೋದ ಮೇಲೆ ಆ ಒಂದು ಸೆಲ್ಲಲ್ಲಿದ್ದಂತಹ ಎಲ್ಲ ನ್ಯೂಟ್ರಿಷನ್ಸ್ಗಳನ್ನು, ಎಲ್ಲ ಆಕ್ಟಿವಿಟೀಸ್ಗಳನ್ನು ತಾನು ತನಗೆ ಬೇಕಾದಾಗೆ ಮಾರ್ಪಾಡು ಮಾಡಿಕೊಂಡು ತಾನು ಮಲ್ಟಿಪ್ಲೈ ಆಗಿ ಆ ಒಂದು ಹೋಸ್ಟ್ ಸೆಲ್ಲನ್ನು ಡಿಸ್ಟ್ರಕ್ಟ್ ಮಾಡಿ ಹೊರಗೆ ಬಂದು ಇನ್ನಿತರ ಸೆಲ್ಗಳಿಗೆಲ್ಲ ಇನ್ಫೆಕ್ಟ್ ಮಾಡಿ ಆ ಹೋಸ್ಟಿನ ಎಲ್ಲ ಸೆಲ್ಗಳಿಗೂ ಇನ್ಫೆಕ್ಷನನ್ನು ಸ್ಪ್ರೆಡ್ ಮಾಡಿ ಆ ಎಲ್ಲ ಸೆಲ್ಗಳು ಡಿಸ್ಟ್ರಕ್ಟ್ ಆದ ಮೇಲೆ ಒಂದು ದಿನ ಆ ಹೋಸ್ಟೇ ಸಾಯೋ ಹಾಗೆ ಮಾಡುವಂಥದ್ದಿದೆಯಲ್ಲ, ಇದು ಅತ್ಯಂತ ಪ್ರಮುಖವಾದಂಥ ಒಂದು ಗುಣ ಈ ಒಂದು ವೈರಸ್. ವೈರಸ್ಸಿಂದ ಏನಾದರೂ ಯೂಸ್ ಇದೆಯಾ ಅಂತಂದರೆ ನೋ, ನೆವರ್. ದೇರ್ ಇಸ್ ನೋ ಎನಿ ಯೂಸಸ್ ಬೈ ದ ವೈರಸಸ್. ಏನೋ ಬಯೋಟೆಕ್ನಾಲಜಿಲಿ ಕೆಲವೊಂದು ಸಂದರ್ಭದಲ್ಲಿ ಇವುಗಳನ್ನು, ಅದರಲ್ಲೂ ಬ್ಯಾಕ್ಟೀರಿಯೋಫೇಜಸ್ಗಳನ್ನು ವೆಕ್ಟರ್ ಆಗಿ ಬಳಸ್ತಾ ಇರೋದನ್ನು ಒಂದನ್ನು ಬಿಟ್ಟರೆ ಇದರಿಂದ ಮನುಷ್ಯನಿಗೇನಾದರೂ ಬೆನಿಫಿಟ್ ಇದೆಯಾ ಅಂತಂದರೆ ನೋ, ದರ್ ಇಸ್ ನೋ ಎನಿ ಬೆನಿಫಿಟ್ ಫ್ರಮ್ ದಿಸ್ ವೈರಸ್. ಬೈಜರ್ನಿಕ್ ಅನ್ನುವಂಥ ವ್ಯಕ್ತಿ ಒಂದು ಎಕ್ಸ್ಪೆರಿಮೆಂಟನ್ನು ಈತ ಡೆಮಾನ್ಸ್ಟ್ರೇಟ್ ಮಾಡ್ತಾನೆ. ಆ ಡೆಮಾನ್ಸ್ಟ್ರೇಟ್ ಮಾಡಿ ಆತ ಹೇಳಿದಂಥ ಒಂದು ವಿಚಾರ ಏನಪ್ಪ ಅಂತಂದರೆ ಕಾಂಟೇಜಿಯಂ ವೈವಮ್ ಫ್ಲೂಯಿಡಿಯಂ ಅನ್ನುವಂಥ ವಿಚಾರ ಹೇಳ್ತಾನೆ. ಯಾರು ಹೇಳಿದ್ದನ್ನ? ಬೈಜರ್ನಿಕ್. ಹಾಗಂದ್ರೆ ಏನು? ಇನ್ಫೆಕ್ಷಿಯಸ್ ಪಾಯ್ಸನಸ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಸೊ ಈ ಬೈಜರ್ನಿಕ್ ಈ ವಿಚಾರ ಯಾಕೆ ಹೇಳ್ದ ಅಂತಂದರೆ ಆತ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ದ. ಆ ಎಕ್ಸ್ಪೆರಿಮೆಂಟನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಎಲ್ಲರಿಗೂ ತೋರಿಸ್ತಾನೆ. ಅದೇನು ಅಂತಂದರೆ ಇನ್ಫೆಕ್ಟೆಡ್ ವೈರಲ್ ಇನ್ಫೆಕ್ಟೆಡ್ ಅಂದರೆ ಟೊಬ್ಯಾಕೊ ಮೊಸೈಕ್ ವೈರಸ್ ಇನ್ಫೆಕ್ಟೆಡ್ ಟೊಬ್ಯಾಕೊ ಪ್ಲ್ಯಾಂಟನ್ನು ತೆಗೆದುಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಅದರ ಎಕ್ಸ್ಟ್ರಾಕ್ಟನ್ನು, ರಸವನ್ನು ತೆಗೆದುಕೊಳ್ತಾನೆ. ಆ ಎಕ್ಸ್ಟ್ರಾಕ್ಟನ್ನು ತೆಗೆದುಕೊಂಡು ಆ ಎಕ್ಸ್ಟ್ರಾಕ್ಟನ್ನು ಹೆಲ್ದಿಯಾಗಿರುವಂಥ ಟೊಬ್ಯಾಕೊ ಪ್ಲಾಂಟಿಗೆ ಲೇಪನ ಮಾಡ್ತಾನೆ. ಹಿ ಅಪ್ಲೈಸ್ ಆನ್ ಎ ಹೆಲ್ದಿ ಟೊಬ್ಯಾಕೊ ಪ್ಲಾಂಟ್. ಆ ರೀತಿಯಾಗಿ ಈತ ಅಪ್ಲೈ ಮಾಡಿದ ಮೇಲೆ 1-2 ದಿನಗಳಲ್ಲಿ ಆ ಒಂದು ಹೆಲ್ದಿ ಪ್ಲ್ಯಾಂಟು ಟೊಬ್ಯಾಕೊ ಮೊಸಾಯಿಕ್ ಡಿಸೀಸಿಂದ ಸಫರ್ ಆಗಲಿಕ್ಕೆ ಶುರುವಾಯಿತು. ದಟ್ ಮೀನ್ಸ್ ಟೊಬ್ಯಾಕೊ ಮೊಸಾಯಿಕ್ ಡಿಸೀಸಿನ ಸಿಂಪ್ಟಮ್ಸ್ಗಳು ಆ ಗಿಡದಲ್ಲಿ ಬಂತು. ಯಾಕೆ ಬಂತು ಅಂತಂದರೆ ಅದಕ್ಕೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್ನ ಇನ್ಫೆಕ್ಷನ್ ಆಯಿತು. ಆ ವೈರಸ್ನ ಇನ್ಫೆಕ್ಷನ್ ಹೇಗಾಯಿತು ದಿಢೀರ್ ಅಂತಂದರೆ ಈತ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಎಕ್ಸ್ಟ್ರಾಕ್ಟ್ ಏನಿದೆಯೋ ಅವುಗಳನ್ನು ಅಪ್ಲೈ ಮಾಡಿದ್ರಿಂದ ಅಲ್ಲಿ ಫ್ಲೂಯಿಡ್ನಲ್ಲಿ ವೈರಲ್ ಪಾರ್ಟಿಕಲ್ಸ್ ಇತ್ತು. ಅಪ್ಲೈ ಮಾಡಿದಾಕ್ಷಣ ಆ ವೈರಲ್ ಪಾರ್ಟಿಕಲ್ಸು ಆ ಹೋಸ್ಟನ್ನು ಇನ್ಫೆಕ್ಟ್ ಮಾಡಲಿಕ್ಕೆ ಶುರು ಮಾಡಿತ್ತು. ಆದ್ದರಿಂದ
ಆ ಫ್ಲೂಯಿಡೆ ಪಾಯ್ಸನಸ್ ಅನ್ನೋ ಲೆಕ್ಕಾಚಾರಕ್ಕೆ ಈ ಬೈಜರ್ನಿಕ್ ಏನು ಹೇಳ್ತಾನೆ ಅಂತಂದರೆ ಕಾಂಟೇಜಿಯಂ ವೈವಮ್ ಫ್ಲೇಜಿಯಂ ಅಂತ ಹೇಳ್ತಾನೆ. ದಟ್ ಮೀನ್ಸ್ ಇನ್ಫೆಕ್ಷಿಯಸ್ ಪಾಯ್ಸನಸ್ ಫ್ಲೂಯಿಡ್. ಆಮೇಲೆ ಅತ್ಯಂತ ಪ್ರಮುಖವಾದಂಥ ಒಂದು ವಿಚಾರ ಈ ಬೈಜರ್ನಿಕ್ ಹೇಳಿದ್ದು ಅದೇನು ಅಂತಂದರೆ ದೀಸ್ ವೈರಸಸ್ ಆರ್ ಸ್ಮಾಲರ್ ದ್ಯಾನ್ ದ ಬ್ಯಾಕ್ಟೀರಿಯಾಸ್. ಇವು ಅತ್ಯಂತ ಚಿಕ್ಕದಾದಂಥ ಕಣಗಳಾಗಿದ್ದಾವೆ, ಅದು ಬ್ಯಾಕ್ಟೀರಿಯಾಗಿಂತಾನೂ ಚಿಕ್ಕದಾಗಿದ್ದಾವೆ. ಹೆಂಗೆ ಗೊತ್ತಾಯಿತು? ಬ್ಯಾಕ್ಟೀರಿಯಾಗಳನ್ನು ಫಿಲ್ಟರ್ ಮಾಡಲಿಕ್ಕಿದ್ದಂಥ ಫಿಲ್ಟ್ರೇಟಲ್ಲಿ ಆ ಒಂದು ಎಕ್ಸ್ಟ್ರಾಕ್ಟನ್ನು ಫಿಲ್ಟರ್ ಮಾಡಿದಾಗ ಮೇಲ್ಭಾಗದಲ್ಲಿ ಬ್ಯಾಕ್ಟೀರಿಯಾಸ್ಗಳು ಉಳ್ಕೊಂಡ್ವು, ಆದರೆ ವೈರಸಸ್ಗಳು ಫಿಲ್ಟರ್ ಆಗಿ ಬಂದುಬಿಟ್ವು. ಅವಾಗ ಗೊತ್ತಾಗುತ್ತೆ ಈ ಬ್ಯಾಕ್ಟೀರಿಯಾಸ್ಗಳೇ ಅತ್ಯಂತ ಚಿಕ್ಕ ಕಣ, ಅವುಗಳು ಫಿಲ್ಟರ್ ಆಗಿದ್ದಾವೆ, ಆದರೆ ಈ ವೈರಲ್ ಪಾರ್ಟಿಕಲ್ಸ್ಗಳು ಕೆಳಗೆ ಬಂದುಬಿಟ್ಟಿದ್ದಾವೆ, ಆ ರಂಧ್ರದ ಮುಖಾಂತರ ಪಾಸ್ ಆಗಿದ್ದಾವೆ ಅಂತಂದರೆ ಬ್ಯಾಕ್ಟೀರಿಯಾನ ಹಿಡಿದಿಟ್ಕೊಳ್ಳುವಂತಹ ರಂಧ್ರಕ್ಕಿಂತ ಚಿಕ್ಕದಿರಲೇಬೇಕಿದು. ಆದ್ದರಿಂದ ದಿ ವೈರ್ ಡೌನ್ ಯಾರು ಬೈಜರ್ನಿಕ್ ಡಿಸೈಡ್ ಮಾಡ್ತಾನೆ, ದೇ ಆರ್ ದಿ ಸ್ಮಾಲರ್ ದ್ಯಾನ್ ದ ಬ್ಯಾಕ್ಟೀರಿಯಾಸ್. ಹೇಗೆ ಗೊತ್ತಾಯಿತು? ಬಿಕಾಸ್ these viruses can pass through the bacterial filters. ನೋಡಿ, ಅತ್ಯಂತ ಪ್ರಮುಖವಾದಂಥ ಎರಡು ವಿಚಾರಗಳನ್ನು ಯಾರು ಹೇಳಿದ್ದು? ಬೈಜರ್ನಿಕ್ ಹೇಳಿದ್ದು. ಅದು ಯಾವುದು ಅಂತಂದರೆ these viruses can pass through the bacterial filters. ಜೊತೆಗೇನಪ್ಪ ಅಂತಂದರೆ ಕಾಂಟೇಜಿಯಂ ವೈವಮ್ ಫ್ಲೇಜಿಯಂ ಅನ್ನುವಂತಹ, ದಟ್ ಮೀನ್ಸ್ ಪಾಯ್ಸನಸ್ ಫ್ಲೇಜ್, ಇನ್ಫೆಕ್ಷಿಯಸ್ ಪಾಯ್ಸನಸ್ ಫ್ಲೇಜ್ ಅನ್ನುವಂತಹ ಈ ವಿಚಾರವನ್ನು ತನ್ನ ಎಕ್ಸ್ಪೆರಿಮೆಂಟಲ್ ಡೆಮಾನ್ಸ್ಟ್ರೇಷನ್ಸ್ಗಳ ಮುಖಾಂತರವಾಗಿ ತಿಳಿಸ್ಕೊಡ್ತಾನೆ ಈ ಬೈಜರ್ನಿಕ್. ಈಗಾಗಲೇ ನಾನು ಈ ವಿಚಾರ ಹೇಳಾಗಿದೆ, ಹೋಸ್ಟ್ ಸ್ಪೆಸಿಫಿಸಿಟಿ ಮತ್ತು ಆಬ್ಲಿಗೇಟ್ ಪ್ಯಾರಸೈಟ್ಸ್. ಈ ವೈರಸಸ್ಗಳು, ದೀಸ್ ವೈರಸಸ್ ಆರ್ ಮೇಡ್ ಅಪ್ ಆಫ್ 2 ಕೆಮಿಕಲ್ ಕಾಂಪೊನೆಂಟ್ಸ್ ಅಂತ ಈಗಾಗಲೇ ಹೇಳಿದ್ದಾನೆ. ಅದು ಯಾವುದು ಅಂತಂದರೆ ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್. ನೋಡಿ, ದೇ ಕಂಟೈನ್ಸ್ ದ ಔಟರ್ ಪ್ರೋಟೀನ್ ಕೋಟ್ ಆ್ಯಂಡ್ ದ ಜೆನೆಟಿಕ್ ಮೆಟೀರಿಯಲ್. ಇವುಗಳಲ್ಲಿ ಒಂದು ಪ್ರೋಟೀನ್ ಕೋಟ್ ಇದೆ ಮತ್ತಿನ್ನೊಂದು ಜೆನೆಟಿಕ್ ಮೆಟೀರಿಯಲ್. ಈ ಎರಡೂ ಕೆಮಿಕಲ್ ಕಾಂಪೊನೆಂಟ್ಸ್ಗಳಿಂದ ಮಾಡಲ್ಪಟ್ಟಂಥದ್ದು ಯಾವುದು ಅಂತಂದರೆ ನಮ್ಮ ಈ ವೈರಲ್ ಪಾರ್ಟಿಕಲ್ಸ್. ದೇ ಕಂಟೈನ್ಸ್ ಆನ್ ಔಟರ್ ಪ್ರೋಟೀನ್ ಕೋಟ್. ಪ್ರೋಟೀನ್ ಎಲ್ಲಿದೆ ಅಂತಂದರೆ ಹೊರಭಾಗದಲ್ಲಿ ಕವಚದ ಹಾಗೆ ಇದೆ ವೈರಸ್ನಲ್ಲಿ. ದಿಸ್ ಪ್ರೋಟೀನ್ ಈಸ್ ಪ್ರೆಸೆಂಟ್ ಜಸ್ಟ್ ಲೈಕ್ ಇನ್ ಶೆಲ್ ಔಟ್ಸೈಡ್. ಆ್ಯಂಡ್ ಆ ಒಳಗೇನಿದೆ ಅಂತಂದರೆ ಆ ಪ್ರೋಟೀನ್ ಕೋಟಿನ ಒಳಭಾಗದಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇದೆ. ಆ ಜೆನೆಟಿಕ್ ಮೆಟೀರಿಯಲ್ ಯಾವುದಾಗಿರಬಹುದಪ್ಪ ಅಂತಂದರೆ ಆ ಜೆನೆಟಿಕ್ ಮೆಟೀರಿಯಲ್ಲು ಅಥವಾ ನ್ಯೂಕ್ಲಿಕ್ ಆಸಿಡ್ಸ್ಗಳು RNA ಆದರೂ ಆಗಿರಬಹುದು, DNA ಆದರೂ ಆಗಿರಬಹುದು. RNA ಇತ್ತು ಅಂತಂದರೆ ಅಂತಹ ವೈರಸ್ಗಳನ್ನು RNA ವೈರಸ್ ಅಂತ ಕರೀತೇವೆ. ಜೆನೆಟಿಕ್ ಮೆಟೀರಿಯಲ್ ಏನಾದರೂ DNA ಆಗಿತ್ತು ಅಂತಂದರೆ ಅವುಗಳನ್ನು DNA ವೈರಸ್ ಅಂತ ಕರೀತಾ ಹೋಗ್ತವೆ. ಅಂದರೆ ಒಂದಂತೂ ಇಲ್ಲಿ ಪಕ್ಕ ನಮಗೆ ಕನ್ಫರ್ಮ್ ಆಯಿತು, ಅದು ಯಾವುದು ಅಂತಂದರೆ viruses are made up of 2 chemical components. One is an protein coat and another one is an nucleic acids. The nucleic acids might be the DNA or RNA. Viruses ಈಗಾಗಲೇ ನಾನು ಹೇಳಿದ ಹಾಗೆ ಔಟರ್ ಪ್ರೋಟೀನ್ ಕೋಟ್ ಇದೆ ಮತ್ತು ಒಳಗೆ ಜೆನೆಟಿಕ್ ಮೆಟೀರಿಯಲ್ ಇದೆ. ಆ ಜೆನೆಟಿಕ್ ಮೆಟೀರಿಯಲ್ಲು DNA ಆದರೂ ಆಗಿರ್ಬೋದು, RNA ಆದರೂ ಆಗಿರ್ಬೋದು ಅಂತ ಹೇಳಿದ್ದಾನೆ. ಆ ಪ್ರೋಟೀನ್ ಕೋಟು ಏನಂತ ಕರೀತಿದ್ದೇವೆ ಅಂತಂದರೆ ದ ಔಟರ್ ಪ್ರೋಟೀನ್ ಕೋಟ್ ಈಸ್ ಕಾಲ್ಡ್ ಆಸ್ ಕ್ಯಾಪ್ಸಿಡ್. ಆ ಒಂದು ಕ್ಯಾಪ್ಸಿಡ್ ಈಸ್ ಮೇಡ್ ಅಪ್ ಆಫ್ ಇಂಡಿವಿಜುವಲ್ ಸಬ್ಯೂನಿಟ್ಸ್ ಕಾಲ್ಡ್ ಕ್ಯಾಪ್ಸೋಮರ್ಸ್. ಈ ಕಂಪ್ಲೀಟ್ ಆ ಪ್ರೋಟೀನ್ ಕೋಟ್ ಏನು ಹೊರಭಾಗದಲ್ಲಿದೆಯಲ್ಲ, ಆ ಹೊರಭಾಗದಲ್ಲಿರುವಂಥ ಪ್ರೋಟೀನ್ ಕೋಟನ್ನು ನಾವು ಕ್ಯಾಪ್ಸಿಡ್ ಅಂತ ಕರಿತಿದ್ದೇವೆ. ಆ ಹೊರಭಾಗದ ಪ್ರೋಟೀನ್ ಕೋಟು ಹಲವು ಸಬ್ ಯೂನಿಟ್ಸ್ಗಳಿಂದ ಮಾಡಲ್ಪಟ್ಟಿದೆ. ಆ ಸಬ್ ಯೂನಿಟ್ಸ್ಗಳನ್ನು ನಾವು ಏನಂತ ಕರಿತೇವೆ ಅಂತಂದರೆ ದ ಸಬ್ ಯೂನಿಟ್ಸ್ ಆರ್ ಕಾಲ್ಡ್ ಆಸ್ ಕ್ಯಾಪ್ಸೋಮರ್ಸ್. ಆ ಕ್ಯಾಪ್ಸೋಮರ್ಸ್ಗಳು ಯಾವ ರೀತಿಯಾಗಿ ಅರೇಂಜ್ ಆಗಿರ್ತವೆ
ಅಂತಂದರೆ ಆ ಕ್ಯಾಪ್ಸೋಮರ್ಸ್ಗಳು ಟೊಬ್ಯಾಕೊ ಮೊಸಾಯಿಕ್ ವೈರಸಸ್ಗಳಲ್ಲಿ ನೋಡಿದ ಹಾಗೆ ಹೆಲಿಕಲಿ ಅರೇಂಜ್ ಆಗಿರಬಹುದು ಅಥವಾ ಬ್ಯಾಕ್ಟೀರಿಯೋಫೇಜಸ್ಗಳಲ್ಲಿ ನೋಡೋ ಹಾಗೆ ಅವು ಪಾಲಿಹಿಡ್ರಲ್ ಆದರೂ ಆಗಿರಬಹುದು. ರೈಟ್, ಹೆಲಿಕಲಿ ಕಾಯಿಲ್ಡ್ ಆದರೂ ಆಗಿರ್ಬೋದು ಅಥವಾ ಪಾಲಿಹಿಡ್ರಲ್ ಆದರೂ ಆಗಿರ್ಬೋದು. ನೋಡಿ, ಈ ಟೊಬ್ಯಾಕೊ ಮೊಸಾಯಿಕ್ ವೈರಸ್ನಲ್ಲಿ RNA ಈಸ್ ಎ ಜೆನೆಟಿಕ್ ಮೆಟೀರಿಯಲ್. ಆ ಜೆನೆಟಿಕ್ ಮೆಟೀರಿಯಲ್ನ ಹೊರಭಾಗದಲ್ಲಿ ಈ ರೀತಿಯಾಗಿ ಇಂಡಿವಿಜುವಲ್ ಯೂನಿಟ್ಸ್ಗಳು ಏನು ನಾವು ಕ್ಯಾಪ್ಸೋಮರ್ಸ್ ಅಂತ ಕರೀತೀವೋ ಆ ಕ್ಯಾಪ್ಸೋಮರ್ಸ್ಗಳು ಈ ರೀತಿಯಾಗಿ ಹೊರಭಾಗದಲ್ಲಿ ಹೆಲಿಕಲಿ ಅರೇಂಜ್ ಆಗಿರ್ತವೆ. ಸೊ ಈ ರೀತಿಯಾಗಿ ಹೆಲಿಕಲಿ ಅರೇಂಜ್ ಆಗಿರುವ ನೋಡಿ, ಇಲ್ಲಿರುವಂಥದ್ದೆಲ್ಲವನ್ನು ನಾವು ಕ್ಯಾಪ್ಸಿಡ್ ಅಂತ ಕರೆದು ಇಂಡಿವಿಜುವಲ್ ಯೂನಿಟನ್ನು ಕ್ಯಾಪ್ಸೋಮರ್ಸ್ ಅಂತ ಕರೆದು ಒಳಗಡೆ ಇರುವಂಥ ಈ ಒಂದು ಜೆನೆಟಿಕ್ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ ನಾವು TMVಯಲ್ಲಿ ಟೊಬ್ಯಾಕೊ ಮೊಸಾಯಿಕ್ ವೈರಸ್ನಲ್ಲಿ ನಾವು RNAನ ಜೆನೆಟಿಕ್ ಮೆಟೀರಿಯಲ್ ಆಗಿ ನೋಡ್ತಾ ಹೋಗ್ತವೆ. ಈ ರೀತಿಯಾಗಾದರೂ ಯಾವುದು ಪ್ರೋಟೀನಿನ ಈ ಕ್ಯಾಪ್ಸಿಡ್ ಅರೇಂಜ್ ಆಗಿರಬಹುದು ಅಥವಾ ನಮ್ಮ ಬ್ಯಾಕ್ಟೀರಿಯೋಫೇಜಸ್ಗಳಲ್ಲಿ ನೋಡಿದ ಹಾಗೆ ಈ ಪ್ರೋಟೀನ್ ಕ್ಯಾಪ್ಸಿಡ್ ಹೇಗಿರಬಹುದಪ್ಪ ಅಂತಂದರೆ ನೋಡಿ, ಇಲ್ಲಿ ಬರೀತಾ ಇದ್ದೀನಲ್ಲ, ಈ ಒಂದು ಪ್ರೋಟೀನ್ ಪಾಲಿಹಿಡ್ರಲ್ ಶೇಪ್ನಲ್ಲಿದ್ದು ಒಳಭಾಗದಲ್ಲಿ ಆ ಕ್ಯಾಪ್ಸಿಡಿನ ಒಳಗೆ ಜೆನೆಟಿಕ್ ಮೆಟೀರಿಯಲ್. ಯಾವುದು ಜೆನೆಟಿಕ್ ಮೆಟೀರಿಯಲ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯೋಫೇಜಸ್ ಅಂತಂದರೆ DNA is a genetic material in case of bacteriophages. We know already about this. The outer protein coat, which is called as the capsid, ಆ ಕ್ಯಾಪ್ಸಿಡ್ ಯಾವ ಆಕಾರದಲ್ಲಿ ಇದೆ ಅಂತಂದರೆ ಅದು ಪಾಲಿಹಿಡ್ರಲ್ ಫಾರ್ಮ್ನಲ್ಲಿ ಇದೆ. ಸೊ ಅಂದರೆ ಇಲ್ಲಿ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಪ್ರೋಟೀನಿನ ಕೋಟ್ ಯಾವ ರೀತಿಯಾಗಿರ್ಬೋದು ಅಂತಂದರೆ ಆ ಪ್ರೋಟೀನಿನ ಕೋಟ್ ಏನು ನಾವು ಕ್ಯಾಪ್ಸಿಡ್ ಅಂತ ಕರೆದ್ವೋ, ಸಬ್ ಯೂನಿಟ್ಸ್ಗಳನ್ನು ಕ್ಯಾಪ್ಸೋಮಸ್ ಅಂತ ಕರೆದ್ವೋ, ಅವುಗಳ ಅರೇಂಜ್ಮೆಂಟ್ ಇರೋ ರೀತಿಯಾಗಿರ್ತವೆ. ಒಂದು ಹೆಲಿಕಲಿ ಅರೇಂಜ್ ಆಗಿರ್ತವೆ. ಎಕ್ಸಾಂಪಲ್ ದ ಕ್ಯಾಪ್ಸಿಡ್ಸ್ ಆಫ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಥವಾ ಪಾಲಿಹಿಡ್ರಲ್ ಫಾರ್ಮಲ್ಲಿ ಇರಬಹುದು. ಫಾರ್ ಎಕ್ಸಾಂಪಲ್ ದ ಕ್ಯಾಪ್ಸಿಡ್ ಆಫ್ ಟೊಬ್ಯಾಕೊ ಬ್ಯಾಕ್ಟೀರಿಯೋಫೇಜಸ್. ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ವಿಚಾರ ಇಲ್ಲಿ ಮೆನ್ಷನ್ ಮಾಡ್ತಿದ್ದೇನೆ. ಜನರಲಿ ದೋಸ್ ಇನ್ಫೆಕ್ಟ್ಸ್ ಪ್ಲಾಂಟ್ಸ್, ಯಾವ ವೈರಸ್ಗಳು ಪ್ಲಾಂಟನ್ನು ಇನ್ಫೆಕ್ಟ್ ಮಾಡ್ತಾವೋ ಅವುಗಳ ಜೆನೆಟಿಕ್ ಮೆಟೀರಿಯಲ್ ಯಾವುದಾಗಿರ್ತವೆ ಇನ್ ಮ್ಯಾಕ್ಸಿಮಮ್ ಅಂತಂದರೆ ಜೆನೆಟಿಕ್ ಮೆಟೀರಿಯಲ್ ಸಿಂಗಲ್ ಸ್ಟ್ರಾಂಡೆಡ್ RNA ಆಗಿರ್ತವೆ. ಎಕ್ಸಾಂಪಲ್ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅನ್ನು ನೋಡಿದ್ದೀರಿ, ಕಾಲಿಫ್ಲವರ್ ಮೊಸಾಯಿಕ್ ವೈರಸ್, ಇವೆಲ್ಲ ಜೆನೆಟಿಕ್ ಮೆಟೀರಿಯಲ್ ಯಾವುದಾಗಿದ್ದಾವೆ ಅಂತಂದರೆ ಸಿಂಗಲ್ ಸ್ಟ್ರಾಂಡೆಡ್ RNA ಆಗಿದ್ದಾವೆ. ಅನಿಮಲ್ಸ್ಗಳನ್ನು ಇನ್ಫೆಕ್ಟ್ ಮಾಡುವಂಥದ್ದು ಯಾವುದಾಗಿರ್ತವೆ ಅಂತಂದರೆ ಬೋತ್ ಸಿಂಗಲ್ ಸ್ಟ್ರಾಂಡೆಡ್ ಆ್ಯಂಡ್ ಡಬಲ್ ಸ್ಟ್ರಾಂಡೆಡ್ RNAಗಳನ್ನು ಹೊಂದಿರ್ತವೆ. ಅಂದರೆ ಇಲ್ಲಿ ಒಂದು ಪಕ್ಕ ನಿಮಗೆ ಕನ್ಫರ್ಮ್ ಆಯಿತು, ಅದು ಯಾವುದು ಅಂತಂದರೆ ದೋಸ್ ವೈರಸಸ್ ವಿಚ್ ಇನ್ಫೆಕ್ಟ್ಸ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಕಂಟೈನ್ಸ್ ದ ಜೆನೆಟಿಕ್ ಮೆಟೀರಿಯಲ್ ಆ್ಯಸ್ RNA. ಇದಂತೂ ಪಕ್ಕ ಕನ್ಫರ್ಮ್ ಆಯಿತು ಅಲ್ವೇ? ಪ್ಲ್ಯಾಂಟ್ಸನ್ನು ಇನ್ಫೆಕ್ಟ್ ಮಾಡುವಂಥದ್ದು ಮತ್ತು ಅನಿಮಲ್ಸ್ಗಳನ್ನು ಇನ್ಫೆಕ್ಟ್ ಮಾಡುವಂತಹ ವೈರಸಸ್ಗಳ ಜೆನೆಟಿಕ್ ಮೆಟೀರಿಯಲ್ ಯಾವುದಾಗಿರ್ತದೆ ಅಂತಂದರೆ ಅದು ಡಬಲ್ ಸ್ಟ್ರಾಂಡ್ ಆರ್ ಸಿಂಗಲ್ ಸ್ಟ್ರಾಂಡೆಡ್ RNAನೇ ಆಗಿರ್ತದೆ ಅನ್ನುವಂಥದ್ದು ಕನ್ಫರ್ಮ್ ಆಯಿತು. ದೋಸ್ ವೈರಸ್ ವಿಚ್ ಇನ್ಫೆಕ್ಟ್ಸ್ ದ ಬ್ಯಾಕ್ಟೀರಿಯಾ, ಯಾವ ಒಂದು ವೈರಸ್ಗಳು ಬ್ಯಾಕ್ಟೀರಿಯಾವನ್ನು ಇನ್ಫೆಕ್ಟ್ ಮಾಡ್ತಾವೋ ಅವುಗಳಲ್ಲಿ ಏನು ನೋಡ್ತವೆ, ಜೆನೆಟಿಕ್ ಮೆಟೀರಿಯಲ್ ಯಾವುದಾಗಿರ್ತದೆ ಅಂತಂದರೆ ಡಬಲ್ ಸ್ಟ್ರಾಂಡೆಡ್ DNA ಆಗಿರ್ತವೆ. ರೈಟ್? ಸೊ ಅಲ್ಲಿಗೆ ವೈರಸಸ್ಗಳಲ್ಲಿ ಪ್ಲ್ಯಾಂಟನ್ನು ಇನ್ಫೆಕ್ಟ್ ಮಾಡುವಂಥದ್ರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವುದು, ಅನಿಮಲ್ಸ್ಗಳನ್ನ ಇನ್ಫೆಕ್ಟ್ ಮಾಡೋದ್ರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಯಾವುದು, ಮತ್ತು ಬ್ಯಾಕ್ಟೀರಿಯೋಫೇಜಸ್ಗಳಲ್ಲಿ ಯಾವ ಜೆನೆಟಿಕ್ ಮೆಟೀರಿಯಲ್ಲು ಅನ್ನುವಂಥದ್ದು ಕನ್ಫರ್ಮ್ ಆಯಿತು. These viruses causes diseases to the animals like
ಪ್ರಾಣಿಗಳಲ್ಲಿ ಯಾವುದೆಲ್ಲ ಕಾಯಿಲೆಗಳನ್ನು ಈ ವೈರಸಸ್ಗಳು ಬರೆಸ್ತವೆ ನಿಮಗೆ ಎಷ್ಟೋ ಗೊತ್ತು. ಅದರಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಹೇಳಿರುವಂಥ ಕೆಲವು ಡಿಸೀಸ್ಗಳನ್ನು ಮಮ್ಸ್, ಸ್ಮಾಲ್ ಪಾಕ್ಸ್, ಹರ್ಪೀಸ್, ಇನ್ಫ್ಲೂಯೆನ್ಸಾ, ಏಡ್ಸ್, ಕರೋನಾ ಆ್ಯಂಡ್ ಎಕ್ಸೆಟ್ರಾ ಇವೆಲ್ಲ ಪ್ರಾಣಿಗಳಿಗೆ ಕಾಯಿಲೆಯನ್ನು ಬರೆಸುವಂಥದ್ದು, ವೈರಸ್ಗಳಿಂದ ಬರುವಂಥ ಕಾಯಿಲೆಗಳಾಗಿದ್ದಾವೆ. ಯಾವುದು ಇನ್ನೊಂದು ಸತಿ ಹೇಳೋದಾದರೆ ಮಮ್ಸ್, ಸ್ಮಾಲ್ ಪಾಕ್ಸ್, ಹರ್ಪೀಸ್, ಇನ್ಫ್ಲೂಯೆನ್ಸಾ, ಏಡ್ಸ್ ಆ್ಯಂಡ್ ಎಕ್ಸೆಟ್ರಾ. ನೋಡಿ ಇವೆಲ್ಲ ಸಿಡುಬು ಇವೆಲ್ಲ ಗೊತ್ತಿದೆ ನಿಮಗೆ. ಸ್ಮಾಲ್ ಪಾಕ್ಸ್ ಬಗ್ಗೆ ಗೊತ್ತಿದೆ ನಿಮಗೆ. ಹರ್ಪೀಸ್ ಅನ್ನುವಂಥದ್ದು ಯಾವುದು ಅಂತಂದರೆ ಇದು ಒಂದು ಟೈಪ್ ಆಫ್ STD ಆಗಿದೆ. ಯಾವುದನ್ನು STD ಅಂತ ಕರೀತೇವೆ? ಸೆಕ್ಷುವಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸ್. ಏಡ್ಸ್ ಇದು ಅಷ್ಟೇ ಸೆಕ್ಷುವಲಿ ಟ್ರಾನ್ಸ್ಮಿಟಿಂಗ್ ಡಿಸೀಸ್. ಇನ್ಫ್ಲೂಯೆನ್ಸಾ, ಆಮೇಲೆ ಹಿಪಟೈಟಿಸ್ B ಇವೆಲ್ಲವೂ ಏನಪ್ಪ ಅಂತಂದರೆ ಅನಿಮಲ್ ವೈರಸಸ್ಗಳು ವಿಚ್ ಕಾಸಸ್ ಡಿಸೀಸಸ್ ಟು ದ ಅನಿಮಲ್ಸ್. ಹಾಗೆ ಮೆನಿ ವೈರಸಸ್ ಕಾಸಸ್ ಡಿಸೀಸಸ್ ಟು ದ ಪ್ಲಾಂಟ್ಸ್ ಆಲ್ಸೋ. ಹಲವು. ಇದಕ್ಕೆ ನಾವು ನಾಮಿಕ್ಲೇಚರ್ ಹೇಗೆ ಮಾಡಿದ್ದೇವೆ ಅಂತಂದರೆ ಇಲ್ಲಿ ನಾಮಿಕ್ಲೇಚರನ್ನು ಹೇಳಬೇಕು ಅಂತಂದರೆ ಟ್ಯಾಕ್ಸನೋಮಿ ಕ್ಲಾಸಿಫಿಕೇಷನ್ ಮಾಡಬೇಕು ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅತ್ಯಂತ ಮುಖ್ಯ. ಆದರೆ ನಮ್ಗೆ ಅದು ಯಾವುದು ಇಲ್ಲಿ ಕ್ಲಿಯರಾಗಿ ಇಲ್ಲದೆ ಇರೋದ್ರಿಂದ ನಾವು ಇದರ ಒಂದು ನಾಮಿಕ್ಲೇಚರ್ ಹೇಗೆ ಮಾಡಿದ್ದೇವೆ ಅಂತಂದರೆ ಯಾವ ಹೋಸ್ಟ್ಗೆ ಇದು ಇನ್ಫೆಕ್ಟ್ ಮಾಡುತ್ತೋ ಅದನ್ನು ಆಧರಿಸಿನೇ ಟೊಬ್ಯಾಕೋಗೆ ಕಾಯಿಲೆ ಬರೆಸ್ತಾ ಇದ್ದಂಥ ವೈರಸ್ಸನ್ನು ಟೊಬ್ಯಾಕೋ ಮೊಸಾಯಿಕ್ ವೈರಸ್, ಅದನ್ನು ಬಿಟ್ಟರೆ ಸಿಂಪ್ಟಮ್ಗಳನ್ನು ಆಧರಿಸಿ ನೋಡಿ ನಾವಿಲ್ಲಿ ಪ್ಲಾಂಟು ಮತ್ತು ಸಿಂಪ್ಟಮ್ ಇವೆರಡನ್ನು ಆಧರಿಸಿ ಹೋಸ್ಟ್ ಆ್ಯಂಡ್ ಸಿಂಪ್ಟಮ್ ಇವೆರಡನ್ನು ಆಧರಿಸಿ ನಾವು ಆ ವೈರಸ್ಗಳಿಗೆ ನಾಮಿಕ್ಲೇಚರ್ ಮಾಡಿಕೊಂಡು ಬಂದಿದ್ದೇವೆ. ಪೋಲಿಯೋ ವೈರಸ್, ಏಡ್ಸ್ ವೈರಸ್ ಯಾಕೆಂದರೆ ಸಿಂಪ್ಟಮ್ ಅದನ್ನು ಆಧರಿಸಿ. ಇಲ್ಲಿ ನೋಡಿ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ವಿ ಸಿ ಮೆನಿ ಸಿಂಪ್ಟಮ್ಸ್ ವೆನ್ ದ ವೈರಸ್ ಇನ್ಫೆಕ್ಟ್ಸ್ ದ ಪ್ಲಾಂಟ್ಸ್. ಅದು ಯಾವುದು? ಮೊಸಾಯಿಕ್ ಅಪಿಯರೆನ್ಸ್. ಯಾವುದನ್ನು ಮೊಸಾಯಿಕ್ ಅಪಿಯರೆನ್ಸ್ ಅಂತ ಕರಿತೇವೆ ಅಂದರೆ ಆ ಗಿಡದ ಎಲೆಯ ಭಾಗ ಏನಾಗಿಬಿಡ್ತದೆ ಅಂತಂದರೆ ಆ ಒಂದು ಎಲೆಯ ಮೇಲ್ಭಾಗ ಕಂಪ್ಲೀಟಾಗಿ ಒಂದು ಶ್ರಂಕನ್ನಾಗಿ ಒಂದು ಶೈನಿ ಅಪಿಯರೆನ್ಸ್ ಬಂದು ಬಿಡುತ್ತದೆ. ನೋಡಿದ್ರೆ ಮೊಸಾಯಿಕ್ ಫ್ಲೋರ್ ಯಾವ ರೀತಿಯಾಗಿ ಬಿಸಿಲಿಗೆ ಶೈನಿಂಗ್ ಬರ್ತದೋ ಅದೇ ರೀತಿಯಾದಂಥ ಶೈನಿಂಗ್ ಹೊಳಿತಾ ಇರ್ತದೆ ಲೀಫಿನ ಟಾಪ್ ಭಾಗ. ಅಂಥದ್ದು ಆ ಕಾಯಿಲೆಯನ್ನು ಮೊಸಾಯಿಕ್ ಅಪಿಯರೆನ್ಸ್ ಅಂತ ಕರಿತದೆ. ಅದನ್ನು ಡಿಸೀಸನ್ನು ಮೊಸಾಯಿಕ್ ಡಿಸೀಸ್ ಅಂತ ಕರಿತಾ ಹೋಗ್ತವೆ. ಲೀಫ್ ರೋಲಿಂಗ್, ಎಲೆಗಳು ಸುತ್ತುಕೊಳ್ಳುವಂಥದ್ದು. ಕರ್ಲಿಂಗ್, ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು. ಯೆಲ್ಲೋಯಿಂಗ್, ವೆಯ್ನ್ ಕ್ಲಿಯರಿಂಗ್, ಡಾರ್ಫಿಂಗ್, ಸ್ಟಂಟೆಡ್ ಗ್ರೋತ್ ಇದೆಲ್ಲ ಏನಪ್ಪ ಅಂತಂದರೆ ಇವೆಲ್ಲ ವೈರಸ್ ಇನ್ಫೆಕ್ಟ್ ಆದಾಗ ಒಂದು ಸಸ್ಯದಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು. ದಟ್ ಮೀನ್ಸ್ ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ದಟ್ ವಿ ಸಿ ವೆನ್ ದ ವೈರಸ್ ಇನ್ಫೆಕ್ಟ್ಸ್ ದ ಪ್ಲಾಂಟ್ಸ್. ವೈರಸಸ್ಗಳನ್ನು ನಾವು ಕ್ಲಾಸಿಫಿಕೇಷನ್ ಅಂತೂ ಮಾಡಿದ್ದೇವೆ. ಏನು ಪ್ಲ್ಯಾಂಟ್ಸು ಮತ್ತು ಅನಿಮಲ್ಸು ಈ ಬ್ಯಾಕ್ಟೀರಿಯಾಗಳು ಇವುಗಳನ್ನು ಮಾಡಿದಷ್ಟು ಶ್ರೇಷ್ಠವಾಗಿ ನಾವೇನು ಕ್ಲಾಸಿಫೈ ಮಾಡಿಲ್ಲ. ಆದರೂ ಈ ವೈರಸಸ್ಗಳನ್ನು ನಾವು ಕ್ಲಾಸಿಫೈ ಮಾಡಿದ್ದೇವೆ ಯಾವುದನ್ನಾಧರಿಸಿ ಅನ್ನೋದ್ರ ಮೇಲೆ ನಿಂತಿದೆ. ಇಲ್ಲಿ ಬೇಸ್ಡ್ ಆನ್ ದೇರ್ ಹೋಸ್ಟ್ ವಿ ಹ್ಯಾವ್ ಬೀನ್ ಕ್ಲಾಸಿಫೈಡ್ ದ ವೈರಸಸ್ ಇಂಟು 3 groups. Those virus which infects the plants are called as plant virus. It is also called as phytophaginae. ಅದನ್ನು ನಾವು phytophaginae ಅಂತಲೂ ಕರೀತೇವೆ. Those viruses which infects the animals are called as animal virus. It is also called as zoophaginae. It's also called as zoophaginae. Phytophaginae, those which infects the plants. Zoophaginae, those which infects the animals. The third one is those virus which infects the bacteria are called as bacteriophaginae. It is also called as bacteriophages. ಯಾಕೆ ಈ ಫೇಜ್ ಅಂತ ಹೇಳ್ತಿದ್ದೇವೆ ಅಂತಂದರೆ ನಿಮ್ಗೆ ಇಲ್ಲೊಂದು ವಿಚಾರ ಗೊತ್ತಿರಲಿ. ಫೇಜ್ ಅಂತಂದರೆ ನಥಿಂಗ್ ಬಟ್ ದ ವೈರಸ್. ದಿ ಅದರ್ ನೇಮ್ ಆಫ್ ವೈರಸ್ ಈಸ್ ದ ಫೇಜ್. ಸೊ ಆದ್ದರಿಂದ ನಾವು ಎಲ್ಲದಕ್ಕೂ ಫೈಟೋಫಾಜಿನೆ,
ಝೂಫ್ಯಾಜಿನೆ ಮತ್ತು ಬ್ಯಾಕ್ಟೀರಿಯೋಫ್ಯಾಜಿನೆ ಅಥವಾ ಬ್ಯಾಕ್ಟೀರಿಯೋಫೇಜಸ್ ಅಂತ ನಾವು ಕರಿತಿದ್ದೇವೆ. ಇಟ್ ಈಸ್ ಅಂಡರ್ಸ್ಟುಡ್ ದಟ್ phytophagina means the virus which infects the plants, zoophagina means which infects the animals, bacteriophagina means the viruses which infects the bacteria. ಹಾಗೆಯೇ based on the genetic material we have been classified the viruses into two groups. ಅದು ಯಾವುದು ಅಂತಂದರೆ RNA ವೈರಸ್, DNA ವೈರಸ್. ಇವುಗಳಲ್ಲಿ ಪ್ರಿಮಿಟಿವ್ ಯಾವುದು ಅಂತಂದರೆ RNA ವೈರಸ್ ಆರ್ ದ ಪ್ರಿಮಿಟಿವ್ ವೈರಸಸ್. ಯಾಕೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ರಯಾನ್ಸ್ ಮತ್ತು ವೈರಾಯ್ಡ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ತಾನೆ. ಪ್ರಯಾನ್ಸ್ ಮತ್ತು ವೈರಾಯ್ಡ್ಸ್ ಎರಡೂ ಸೇರಿ ಆದಂಥದ್ದು RNA ವೈರಸ್, ಅದೇ ಪ್ರಿಮಿಟಿವ್ ವೈರಸಸ್ ಆಗಿದ್ದಾವೆ. ಸೊ ಕೆಲವು ಎಕ್ಸಾಂಪಲ್ಸ್ಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ. ಅದು ಯಾವುದು ಅಂತಂದರೆ ಡಬಲ್ ಸ್ಟ್ರಾಂಡೆಡ್ DNA ವೈರಸ್. ಇದೆಲ್ಲವೂ ಸಹ ಯಾವುದನ್ನಾಧರಿಸಿ ಕ್ಲಾಸಿಫೈ ಮಾಡಿರೋದು ಬೇಸ್ಡ್ ಆನ್ ದ ಟೈಪ್ ಆಫ್ ಜೆನೆಟಿಕ್ ಮೆಟೀರಿಯಲ್ ವಿ ಹ್ಯಾವ್ ಬೀನ್ ಕ್ಲಾಸಿಫೈಡ್ ದ ವೈರಸಸ್ ಹಿಯರ್. ಅದರಲ್ಲಿ ಡಬಲ್ ಸ್ಟ್ರಾಂಡೆಡ್ RNA ವೈರಸಸ್ಗೆ ಎಕ್ಸಾಂಪಲ್ ಯಾವುದು? ಎಕ್ಸಾಂಪಲ್ಸ್ ತುಂಬ ಮುಖ್ಯ, ನಿಮ್ಮಲ್ಲಿ ಕೇಳ್ತಾ ಇರ್ತಾರೆ. ಅದು ಯಾವುದು ಅಂತಂದರೆ ಹೆಪಟೈಟಿಸ್ B ವೈರಸ್, ಸೈನೋಫೇಜ್. ನಾನು ಹೇಳ್ತಾ ಇರೋದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಡಬಲ್ ಸ್ಟ್ರಾಂಡೆಡ್ DNA ವೈರಸ್ ಯಾವುದು ಅಂತಂದರೆ ನಾನು ಇಲ್ಲಿ ಒಂದನ್ನು ಬರೆದಿಲ್ಲ. ಅದು ಯಾವುದು? ಬ್ಯಾಕ್ಟೀರಿಯೋಫೇಜಸ್. ಅದು ಅಂಡರ್ಸ್ಟುಡ್ಡು. ಆ ಬ್ಯಾಕ್ಟೀರಿಯೋಫೇಜಸ್ಸಿನ ಜೊತೆಗೆ ಹೆಪಾಟೈಟಿಸ್ B ವೈರಸ್ ಮತ್ತು ಸೈನೋಫೇಜ್. ಯಾವುದಿದು ಸೈನೋಫೇಜ್ ಅಂತ ಕೇಳೋದಾದರೆ ದೋಸ್ ವೈರಸ್ ವಿಚ್ ಇನ್ಫೆಕ್ಟ್ಸ್ ದ ಸೈನೋಬ್ಯಾಕ್ಟೀರಿಯಾಸ್. ಅರ್ಥ ಆಯ್ತಾ? Those virus which infects the cyanobacteria are called as cyanophages. These two are the examples for the double-stranded DNA viruses. So single-stranded DNA viruses ಗಳಿಗೆ ಒಂದು ಉದಾಹರಣೆ ಕೊಡ್ತೀರಾ ಅಂತಂದ್ರೆ ಎಸ್, ಇನ್ಫ್ಲೂಯೆನ್ಸಾ. ಸೊ ಇನ್ಫ್ಲೂಯೆನ್ಸಾ ಅನ್ನುವಂಥದ್ದೇನು ಒಂದು ಕಾಯಿಲೆ ನಮಗೆ ಬರ್ತದೋ ದಟ್ ಈಸ್ ಮೈನ್ಲಿ ಡ್ಯೂ ಟು ದ ಇನ್ಫೆಕ್ಷನ್ ಆಫ್ ದ ಸಿಂಗಲ್-ಸ್ಟ್ರಾಂಡೆಡ್ DNA virus. The next is an double-stranded RNA virus. Double-stranded RNA virus owned tumor virus ಮತ್ತೆ ಮೈಕೋಫೇಜಸ್. ಓನ್ ಟ್ಯೂಮರ್ ವೈರಸ್ ಮತ್ತು ಮೈಕೋಫೇಜಸ್ ಅಂದರೆ ಯಾವುದು? ಮೈಕೋ ಮೀನ್ಸ್ ಫಂಜೈ ಅಂತ ಅರ್ಥ. ದೋಸ್ ವೈರಸಸ್ ವಿಚ್ ಇನ್ಫೆಕ್ಟ್ಸ್ ದ ಫಂಜೈ ಆರ್ ಕಾಲ್ಡ್ ಆಸ್ ಮೈಕೋಫೇಜಸ್. ರೈಟ್? ಅದಾದ ಮೇಲೆ ಸಿಂಗಲ್ ಸ್ಟ್ರಾಂಡೆಡ್ RNA ವೈರಸ್ ಅದು ಯಾವ್ಯಾವುದು ಅಂತಂದರೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್, HIV ಮತ್ತು ಪೋಲಿಯೋ ವೈರಸಸ್ ಆರ್ ದ ಸಿಂಗಲ್ ಸ್ಟ್ರಾಂಡೆಡ್ RNA ವೈರಸಸ್. ನಿಮಗೆ ಇಷ್ಟೆಲ್ಲ ಕೇಳಿದ ಮೇಲೆ ಒಂದು ಡೌಟ್ ನಿಮಗೆ ಬರ್ಬೋದು. ಅದು ಯಾವುದು ಅಂತಂದರೆ ನಾನು ಇಲ್ಲಿ ಇನ್ಫೆಕ್ಷನ್ ನೇಚರನ್ನು ಹೇಳಬೇಕಾದ್ರೆ ಪ್ಲ್ಯಾಂಟ್ಸ್ಗಳಲ್ಲಿ ಸಿಂಗಲ್ ಸ್ಟ್ರಾಂಡೆಡ್ RNA, ಪ್ಲ್ಯಾಂಟ್ ವೈರಸಸ್ಗಳಲ್ಲಿ ಸಿಂಗಲ್ ಸ್ಟ್ರಾಂಡೆಡ್ RNA ಯಾವಾಗಲೂ ಜೆನೆಟಿಕ್ ಮೆಟೀರಿಯಲ್ ಆಗಿರ್ತವೆ. ಇನ್ ಕೇಸ್ ಆಫ್ ಅನಿಮಲ್ಸ್ ಬೋತ್ ಸಿಂಗಲ್ ಸ್ಟ್ರಾಂಡೆಡ್ RNA ಆ್ಯಂಡ್ ಡಬಲ್ ಸ್ಟ್ರಾಂಡೆಡ್ RNA ಅಂತ ಹೇಳಿದ್ದೀರಿ. ಅದಾದ ಮೇಲೆ ಹೆಪಟೈಟಿಸ್ B ಹ್ಯೂಮನ್ಸಿಗೆ ಕಾಸ್ ಮಾಡ್ತದೆ, ಅದು ಡಬಲ್ ಸ್ಟ್ರಾಂಡೆಡ್ DNA ವೈರಸ್ ಅಲ್ವಾ ಅಂತ ನೀವು ನನ್ನ ಕೇಳ್ಬೋದು. ಅದೇ ನಾನಿಲ್ಲಿ ಹೇಳಿದ್ದು ಜನರಲಿ this is an exception, right? Generally the animal viruses in a genetic material will be the single strand RNA or the double strand RNA, but exceptions are there. ಅದರಲ್ಲಿ ಒಂದು ಎಕ್ಸೆಪ್ಷನ್ ಯಾವುದು ಅಂತಂದರೆ ಡಬಲ್ ಸ್ಟ್ರಾಂಡೆಡ್ ವೈರಸಸ್ ಆಗಿರುವಂಥ ಹೆಪಟೈಟಿಸ್ B ಅನಿಮಲ್ಸ್ಗಳಿಗೆ ಕಾಯಿಲೆ ಬರೆಸುವಂಥದ್ದಾಗಿದ್ದಾವೆ. ನೆನ್ಪಿಟ್ಕೋಬೇಕಾದಂಥ ವಿಚಾರ. ಇನ್ನು ಉಳಿದಂಥದ್ದೆಲ್ಲವೂ ನಿಮಗೆ ಈಗ ಸಿಂಗಲ್ ಸ್ಟ್ರಾಂಡ್ RNA ವೈರಸ್ ಯಾವುದು, ಡಬಲ್ ಸ್ಟ್ರಾಂಡ್ RNA ವೈರಸ್ಸು, ಸಿಂಗಲ್ ಸ್ಟ್ರಾಂಡ್ RNA ವೈರಸ್ಗಳು ಎಕ್ಸಾಂಪಲ್ಸ್ಗಳನ್ನು ನಾನು ತಿಳ್ಕೊಂಡಾಯಿತು. ಇಲ್ಲಿಗೆ ಈ ಕ್ಲಾಸಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ವೈರಸಸ್ಗಳ ಬಗ್ಗೆ, ಪ್ರಮುಖವಾದಂತಹ ಆ ವೈರಸಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಬಗ್ಗೆ ಮತ್ತು ಟೈಪ್ಸ್ ಆಫ್ ವೈರಸಸ್ನ ಬಗ್ಗೆ, ಆ ವೈರಸಸ್ಸಲ್ಲಿ ಇದನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂತಲೂ ಕರಿತೇವೆ, ನಾನ್ ಲಿವಿಂಗ್ ಥಿಂಗ್ಸ್ ಅಂತಲೂ ಕರಿತೇವೆ. ಯಾಕೆ ಈ ಎರಡು ಗೊಂದಲ? ಯಾಕೆ ನಾವು ಆ ರೀತಿಗೂ ಕರಿತೇವೆ ಮತ್ತು ನಾನ್ ಲಿವಿಂಗ್ ಅಂತಲೂ ಕರಿತೇವೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ಸನ್ನು ನಾನು ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ವೈರಾಯ್ಡ್ಸ್ ಮತ್ತು ಲೈಕೆನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೇನೆ.